ಮಾರ್ಚ್ 8ರಂದು ನಡೆಯಲಿದ್ದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರುತ್ತೇನೆ. ಕಕ್ಷಿದಾರರು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವ ಮೂಲಕ ದುಂದುವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಿ. ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಎಂ. ಬಾಗೇಪಲ್ಲಿ. ಮಾರ್ಚ್ 8ರಂದು ನಡೆಯುವಂತಹ ಲೋಕ್ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಬೇಕು ಅಂತ ನ್ಯಾಯಾಧೀಶರಾದ ಗೌರವಾನ್ವಿತ ಭಾರತಿ ಎಂ ತಿಳಿಸಿದರು. ನ್ಯಾಯಾಲಯದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮಾರ್ಚ್ 8ರಂದು ನಡೆಯುವ ಲೋಕ್ ಅದಾಲತ್ನಲ್ಲಿ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವ ಮೂಲಕ ಸರಿಪಡಿಸಿಕೊಳ್ಬೇಕು ಅಂತ ತಿಳಿಸಿದರು. ಕಕ್ಷಿದಾರರು ನ್ಯಾಯಾಲಯದಲ್ಲಿ ಹೂಡಿರುವಂತಹ ವಿಭಾಗಕ್ಕಾಗಿ ಹಾಕಿರುವ ದಾವೆ, ವೈವಾಹಿಕ ಜೀವನಕ್ಕಾಗಿ ಸಲ್ಲಿಸಿರುವ ದಾವೆ, ಚೆಕ್ ಅಮಾನ್ಯ ಪ್ರಕರಣ, ಮೋಟಾರ್ ವಾಹನ ಕಾಯ್ದೆ, ರಾಜಿಯಾಗುವಂತಹ ಪ್ರಕರಣಗಳು ಮತ್ತು ರಾಜಿ ಮಾಡಿಕೊಳ್ಳಲಾಗುವ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಕಕ್ಷಿದಾರರು ಶುಲ್ಕ, ವಕೀಲರ ಶುಲ್ಕ, ಇತರ ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಸುಖಮಯವಾದಂತಹ ಜೀವನವನ್ನು ನಡೆಸುವುದಕ್ಕೆ ತಿಳಿಸಿದರು. ಅಲ್ಲದೆ ಸಾರ್ವಜನಿಕರಿಗೆ ನ್ಯಾಯಾಲಯದ ಸುತ್ತುವಂತಹ ಅವಶ್ಯಕತೆ ಬರುವುದಿಲ್ಲ, ಸಮಯ ವೆಚ್ಚ, ಇತರೆ ಖರ್ಚುಗಳು ಕಡಿಮೆ ಆಗಬಹುದು, ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆಯಾಗುತ್ತೆ ಅಂತ ತಿಳಿಸಿದರು. ಕಕ್ಷಿದಾರರು ಮತ್ತು ಸಾರ್ವಜನಿಕರು ತಮ್ಮ ಪ್ರಕರಣಗಳನ್ನು ಮಾರ್ಚ್ 8ರಂದು ನಡೆಯುವಂತಹ ಲೋಕ್ ಅದಾಲತ್ನಲ್ಲಿ ನಡೆಯಲಿದ್ದು ಎಲ್ಲ ನ್ಯಾಯಾಲಯಗಳು ಸಹ ಲೋಕದ ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡು ಸುಖಮಯವಾದ ಜೀವನ ಮತ್ತು ನ್ಯಾಯಾಲಯದ ಸುತ್ತುವಂತಹ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಂತ ತಿಳಿಸಿದರು. ನ್ಯಾಯಾಲಯಕ್ಕೆ ಅಥವಾ ವಕೀಲರಿಗೆ ಸಲ್ಲಿಸಬೇಕಾಗಿರುವಂತಹ ಶುಲ್ಕವೂ ಸಹ ವಿನಾಯಿತಿ ಮತ್ತು ಶುಲ್ಕರಹಿತವಾಗಿರುತ್ತೆ ಮತ್ತು ತಾವು ಕಟ್ಟಿರುವಂತಹ ನ್ಯಾಯಾಲಯದ ಶುಲ್ಕವೂ ಸಹ ಖರ್ಚು ಸಹ ವಾಪಸ್ ನಿಮಗೆ ಬರುತ್ತೆ ಅಂತ ತಿಳಿಸಿದರು. ಲೋಕ್ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಹಾಗೂ ಕಿರಿಯ ಎಲ್ಲ ವಕೀಲರ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾವೆ ಪ್ರಕರಣಗಳನ್ನು ಬಾಗೇಪಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಸಿ ಜಿಲ್ಲೆಯಲ್ಲಿಯೇ ಹೆಸರನ್ನು ಪಡೆಯಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ನ್ಯಾಯಾಧೀಶರಾದ ಮಂಜುನಾಥಾಚಾರಿ ಮಾತನಾಡಿದರು. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು, ಬಾಗೇಪಲ್ಲಿ ಅಭಿವೃದ್ಧಿಗಾಗಿ ತಾವೂ ಸಹ ಸಹಕಾರ ನೀಡಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಎ ನಂಜುಂಡಪ್ಪ, ಹಿರಿಯ ವಕೀಲರಾದ ಅಲ್ಲಭಕಾಶ್, ನಂಜಪ್ಪ ಸತ್ಯನಾರಾಯಣ ರಾವ್, ಫಯಾಜ್ ಭಾಷಾ, ಜೆಎನ್ ಮಂಜುನಾಥ, ಟಿಎಲ್ ರಾಮಾಂಜನೇಯ, ನರೇಂದ್ರ ಬಾಬು, ಕರ್ಣಸಾಗರ ರೆಡ್ಡಿ, ಅಪ್ಪುಸ್ವಾಮಿ, ಗುರುನಾಥ್, ವಿ ನಾರಾಯಣ, ಮುಸ್ತಾಕ್ ಅಹಮದ್, ಮಹೇಶಪ್ಪ, ಶಿವಣ್ಣ, ಸತೀಶ್, ನಾಗಭೂಷಣ, ಅರುಣಾ ಜಿಕೆ, ಮಮತಾ, ಬಿಂದು, ಬಾಲ ಸರಸ್ವತಿ, ಆದಿ, ಶ್ರೀನಾಥ್, ಆನಂದ್ ಇತರ ವಕೀಲರು ಹಾಜರಿದ್ದರು. ವರದಿ ನಾಗಭೂಷಣ್ ಎನ್, MNS ನ್ಯೂಸ್ ಕನ್ನಡ. ವರ್ಷದ ಮೊದಲ ಲೋಕ ಅದಾಲತ್ ಮಾರ್ಚ್ 8ರಂದು ನಡೆಯಲಿದ್ದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರುತ್ತೇನೆ. ನಾವು ಲೋಕ ಅದಾಲತ್ ಮಾಡ್ತಕ್ಕಂತಹ ಉದ್ದೇಶ ಏನಪ್ಪಾ ಅಂದರೆ, ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು, ಯಾವೆಲ್ಲ ಪ್ರಕರಣಗಳು ರಾಜಿ ಆಗ್ತವೆ ಅಂತಹ ಪ್ರಕರಣಗಳನ್ನು ಗುರುತಿಸಿ ಉಭಯ ಪಕ್ಷಗಾರರ ಮನವೊಲಿಸಿ ಅಂತಹ ಪ್ರಕರಣಗಳನ್ನು ರಾಜಿ ಮಾಡಿಸಲಾಗ್ತದೆ. ಅವು ಯಾವ್ಯಾವು ಅಂತ ಅಂದಾಗ ನಿಮಗೆಲ್ಲ ಗೊತ್ತೇ ಇರ್ತಕ್ಕಂಥದ್ದು ಸಿವಿಲ್ ವ್ಯಾಜ್ಯಗಳು. ಸಿವಿಲ್ ವ್ಯಾಜ್ಯಗಳಲ್ಲಿ ಯಾವ್ಯಾವುದು, ವಿಭಾಗಕ್ಕೆ ಓದಿ ಬಂದಂತಹ ವಿಭಾಗದ ದಾವೆಗಳು. ಎಷ್ಟೋ ಜನ ಒಟ್ಟು ಕುಟುಂಬದಲ್ಲಿ ಇರ್ತೀರಿ, ಅಕ್ಕ ತಂಗಿಯರು ಇರ್ತಾರೆ, ಅವರಿಗೆಲ್ಲ ಭಾಗ ಕೊಟ್ಟಿರಲ್ಲ. ಅವ್ರೇನು ಮಾಡ್ತಾರೆ, ನ್ಯಾಯಾಲಯಕ್ಕೆ ದಾವೆಯನ್ನು ಸಲ್ಲಿಸಿ ನಮಗೂ ಕೂಡ ಭಾಗ ಬರಬೇಕು, ನನ್ನ ತಾತನ ಆಸ್ತಿಯಲ್ಲಿ, ನನ್ನ ತಂದೆ ಆಸ್ತಿಯಲ್ಲಿ ನನಗೂ ಕೂಡ ಸಮಭಾಗ ಬರಬೇಕು ಅಂತ ಕೇಸ್ ಹಾಕೊಂಡು ಬರ್ತಾರೆ. ಆದರೆ ನೀವೇನು ಮಾಡ್ತೀರಾ, ಇಲ್ಲ ನಾವು ಮದುವೆ ಮಾಡೋ ಸಮಯದಲ್ಲಿ ಅವರಿಗೆ ಸಾಕಷ್ಟು ವರದಕ್ಷಿಣೆ ಕೊಟ್ಟಿದ್ದೇವೆ ಮತ್ತು ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಕೊಡಿಸಿ ಮದುವೆಯನ್ನು ವಿಜೃಂಭಣೆಯಿಂದ ಹೆಚ್ಚು ಹಣ ಖರ್ಚು ಮಾಡಿದ್ದೇವೆ, ನಾವು ಅವರಿಗೆ ಪಾಲು ಕೊಡಲ್ಲ ಅಂತ ಗಂಡು ಮಕ್ಕಳೇ ಹೇಳ್ತಾರೆ. ಆದರೆ ಕಾನೂನು ಆ ರೀತಿ ಹೇಳಲ್ಲ. ಕಾನೂನು ಏನು ಹೇಳುತ್ತೆ ಅಂದರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಬ್ಬರು ಸಮಾನರು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವ್ರಿಗೂ ಕೂಡ ಗಂಡು ಮಕ್ಕಳಂತೆ ಸಮಾನವಾದ ಭಾಗವನ್ನು ಕೊಡಬೇಕು ಅಂತಕ್ಕಂಥದ್ದು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಾಗಿರುತ್ತದೆ. ಸೊ ಹಾಗಾಗಿ ಯಾವೆಲ್ಲ ವ್ಯಾಜ್ಯಗಳು, ಸಿವಿಲ್ ವ್ಯಾಜ್ಯಗಳು ವಿಭಾಗ ಕೋರಿ ಬಂದಿದ್ದೀರಾ ಅಂತಹ ಪ್ರಕರಣಗಳಲ್ಲಿ ನಿಮ್ಮ ಅಕ್ಕ ತಂಗಿಯರು ಯಾರಾದರೂ ದಾವೆಯನ್ನು ಹೂಡಿದ್ರೆ
ಅಣ್ಣ ತಮ್ಮಂದಿರ ವಿರುದ್ಧ ಏನಾದ್ರು ದಾವೆ ಹೂಡಿದ್ರೆ ಅಂತಹ ದಾವೆಗಳನ್ನು ಅವರು ಬಹಳ ವಿಶಾಲವಾಗಿ ಲೋಕ ಅದಾಲತ್ ಪ್ರಕ್ರಿಯೆ ಏನು, ಹೇಗೆ ನಡೆಯುತ್ತದೆ, ಯಾಕೆ ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ತುಂಬ ವಿಸ್ತೃತವಾಗಿ ಹೇಳ್ಕೊಟ್ಟಿದ್ದಾರೆ. ನನ್ನ ಒಂದು ಕಳಕಳಿ ಏನು ಅಂದರೆ, ನಮ್ಮ ಬಾಗೇಪಲ್ಲಿ ತಾಲೂಕು ಒಂದು ಗಡಿ ಪ್ರದೇಶ. ಎಲ್ಲರಿಗೂ ಗೊತ್ತಿರುವಂತೆ ಪಕ್ಕದಲ್ಲಿ ಹಿಂದೂಪುರ ಇದೆ, ಅಂದರೆ ಆಂಧ್ರ ಪ್ರದೇಶದ ಒಂದು ಪ್ರದೇಶವಾಗಿದೆ ಮತ್ತು ಇದು ಕರ್ನಾಟಕದ ಒಂದು ಪ್ರದೇಶವಾಗಿದೆ. ಎರಡು ಪ್ರದೇಶಗಳಲ್ಲಿ ಒಂದು ಸರ್ಕಾರಗಳು ಒಂದು ಅಭಿವೃದ್ಧಿ ಸಂಕೇತವನ್ನು ಮಾಡಬೇಕು ಅಂತ ತೊಡಗಿದ್ರು ಸಹ ಕಾರಣಾಂತರಗಳಿಂದ ಎರಡೂ ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಗ್ತಿಲ್ಲ. ಆ ಕಡೆ ಯಾಕಂದರೆ ಭಾರತ ದೇಶ ಅಂದಾಗ ಅದು ಹಿಂದೂಪುರ ಆಗಿರ್ಬೋದು ಅಥವಾ ನಮ್ಮ ಬಾಗೇಪಲ್ಲಿ ಆಗಿರ್ಬೋದು ಎಲ್ಲ ಮುಂದೆನೆ, ಎಲ್ಲ ಜನಗಳು, ಎಲ್ಲ ಮನಸ್ಥಿತಿಗಳು ಎಲ್ಲ ಮುಂದೆನೆ. ಹಾಗಾಗಿ ನನ್ನ ಒಂದು ಕಳಕಳಿಯ ಮನವಿ ಏನು ಅಂದರೆ, ಎರಡೂ ಪ್ರದೇಶಗಳಲ್ಲಿ ಒಂದು ಅಭಿವೃದ್ಧಿ ಆಗಬೇಕು. ಅಲ್ಲಿಯ ಒಂದು ರಸ್ತೆಗಳು, ಚರಂಡಿಗಳು, ಸಾರ್ವಜನಿಕರಿಗೆ ಬೇಕಾದ ಒಂದು ಕುಡಿಯುವ ನೀರಿನ ವ್ಯವಸ್ಥೆ, ವೈದ್ಯಕೀಯ ಸೌಲಭ್ಯಗಳು, ಶಾಲಾ ಸೌಲಭ್ಯಗಳು, ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂದಾಗ ಎಲ್ಲ ನ್ಯಾಯಾಲಯಗಳಲ್ಲಿ ಏನು ಗಡಿ ಪ್ರದೇಶಗಳಲ್ಲಿ ಇದ್ದಾವೆ ಅಲ್ಲಿ ಅಪರಾಧಿಕ ಪ್ರಕರಣಗಳಾಗಿರ್ಬೋದು ಅಥವಾ ಸಿವಿಲ್ ವ್ಯಾಜ್ಯಗಳಿರ್ಬೋದು, ಎರಡು ಪ್ರಕರಣಗಳು ಕಡಿಮೆ ಆದಾಗ ಖಂಡಿತ ಆ ಒಂದು ಪ್ರದೇಶ ಅಭಿವೃದ್ಧಿ ಸಂಕೇತವಾಗಿದೆ, ಅಭಿವೃದ್ಧಿ ಪಥದಲ್ಲಿದೆ ಅಂತ ಹೇಳ್ಕೋಬೇಕಾಗ್ತದೆ. ಯಾಕಂದರೆ ಎರಡು ಗಡಿ ಪ್ರದೇಶಗಳಲ್ಲಿ ಎಲ್ಲ ಜನರು ನಮ್ಮನ್ನ ಕೇಳೋದಿಲ್ಲ ಅಂತ ಅಪರಾಧ